ನೋಡ್ರಿ ಫ್ರೆಂಡ್ಸ, 77ನೇ ಸ್ವತಂತ್ರ ದಿನಾಚರಣೆ ಬಂತಲ್ರಿ. ಅದರ ಸಲುವಾಗಿ ನಾನು ರಂಗೋಲಿ ತೆಗಿತಾ ಇದ್ದೀನಿ. ನೋಡ್ರಿ ಫ್ರೆಂಡ್ಸ, ಇದು ನೀರು ಸೋಸೋದಿರುತ್ತಲ್ರಿ, ನಲ್ಲಿಗೆ ಹಾಕೋದು, ಅದರಲ್ಲೇ ನಾನು ಫಿಲ್ ಮಾಡ್ಕೋತೀನಿ. 77ನೇ ಇಂಡಿಪೆಂಡೆನ್ಸ್ ಡೇ. ನೋಡ್ರಿ, ಇದು ವೈಟ್, ಕೇಸರಿ, ಬಿಳಿ, ಹಸಿರು. ನೋಡ್ರಿ, ಈಗ ಹಸಿರು ಹಾಕೊಳ್ತಾ ಇದ್ದೀನಿ. मेरे वतन के लोगो जरा आंख में भर लो पानी, जो शहीद हुए हैं उनकी जरा याद करो कुर्बानी. ಈ ಹಾಡು ಕೇಳಿರ್ಬೋದು ನೀವು, ತುಂಬ ಫೇಮಸ್ ಆದ ಹಾಡಿದು. ನಾನು ಒಬ್ಬ ದೇಶಭಕ್ತಳಿದ್ದೀನಿ. ದೇಶಕ್ಕಾಗಿ ಒಂದು ತ್ಯಾಗನ ಮಾಡೀನಿ, ನನ್ನ ಸ್ವಂತ ತ್ಯಾಗ. ಅದನ್ನು ಪ್ರಸಂಗ ಬಂದಾಗ ಹೇಳ್ತೀನಂತ ನಾನು. ನೋಡ್ರಿ, ನಾನು ಧ್ವಜದ ಚಿತ್ರವನ್ನು ತಕ್ಕೊಂಡೆ. ಇದಕ್ಕೆ ಸುತ್ತಲೂ ಹೂವು ಇಡ್ತಾ ಇದ್ದೀನಿ. ಈ ಸರ್ತಿ ಎಷ್ಟನೇ ಸ್ವಾತಂತ್ರ್ಯ ದಿನಾಚರಣೆ ಅಂತ ಕಮೆಂಟ್ ಒಳಗೆ ಹೇಳ್ರಿ ನನಗೆ ಫ್ರೆಂಡ್ಸ್. ಸ್ನೇಹಿತರೆ, ಈ ಸರ್ತಿ ಎಷ್ಟನೇ ಸ್ವಾತಂತ್ರ್ಯ ದಿನಾಚರಣೆ ಅಂತ ಹೇಳ್ರಿ, ಕಮೆಂಟ್ ಒಳಗೆ ಹೇಳ್ರಿ. ನೋಡ್ರಿ ಫ್ರೆಂಡ್ಸ, ಹೆಂಗಾಗಿದೆ ತಿಳಿಸ್ರಿ, ಕಮೆಂಟ್ ಮಾಡಿ. ನಮಸ್ಕಾರ ಫ್ರೆಂಡ್ಸ್. ನೋಡ್ರಿ, ಇವತ್ತು ನಾನು ಈ ಹುರುಳಿಕಾಳು ಗೊತ್ತು ಎಲ್ಲರಿಗೂ, ಹುರುಳಿಕಾಳಿಂದ ಸಾಂಬಾರು ಮಾಡೋದು ಹೇಳ್ತೀನಂತ. ಹುರುಳಿಕಾಳನ್ನು ಕ್ಲೀನ್ ಮಾಡಿಕೊಂಡು ಒಂದು ದಿನ ಮುಂಚೆನೇ ನೆನೆಯಿಟ್ಕೊಂಡಿದ್ದೆ ನಾನು. ನೋಡ್ರಿ ಹೆಂಗೆ ಮೊಳಕೆ ಬಂದಾವೆ ನೋಡಿ. ಹುರುಳಿಕಾಳಿನ ಮೊಳಕೆ ಕಾಳಿನ ಕಟ್ಟಿನ ಸಾರು. ಇದು ಮೊಳಕೆ ಎಷ್ಟು ಚಂದ ಬಂದಾವೆ ನೋಡ್ರಿ. ಹಿಂಗೆ ಮಾಡಿದ್ರೆ ಭಾಳ ಮಸ್ತ್ ಆಗ್ತೈತಿ. ಹುರಿದು ಅಂಬಲಿನೂ ಮಾಡ್ತಾರ್ರಿ. ಇದ್ರದ್ದು ಹುರಿದು ಹಿಟ್ಟು ಮಾಡಿಸಿ ನಾನು ನೆನೆಯಿಟ್ಕೊಂಡಿದ್ದೆ, ಮೊಳಕೆ ಬಂದಿದ್ದು. ಈಗ ಕುಕ್ಕರಲ್ಲಿ ಕುದಿಸ್ಕೊಂಡಿದ್ದೀನಿ. ಹಿಂಗೆ ನೋಡ್ರಿ ಎಷ್ಟು ಮಸ್ತ್ ಕುದ್ದಾವು. ಒಣ ಕಾಳು ಕುದಿಸ್ಕೊಳ್ಳೋಕ್ಕಿಂತ ಹೀಗೆ ನೆನೆಯಿಟ್ಟು ಕುದಿಸ್ಕೊಂಡು ಮಾಡೋದು ಭಾಳ ಬೆಸ್ಟ್ ರೀ. ಇದಕ್ಕೆ ಬೇಕಾದಂಥ ಸಾಮಾನು ಫಸ್ಟ್ ಮೇನ್ ಹುರುಳಿಕಾಳು, ಒಂದು ಈರುಳ್ಳಿ, ಟೊಮೆಟೊ, ಕರಿಬೇವು, ಮಸಾಲೆ ಖಾರ, ಮನೆಯಲ್ಲೇ ಮಾಡಿರ್ತಕ್ಕಂಥ ಮಸಾಲೆ ಖಾರ, ಹುಣಸೆಹಣ್ಣು ಮೇನ್ ರೀ ಇದಕ್ಕೆ.
ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊಬ್ಬರಿನ ಈ ಕಾಳು ಜೊತೆಗೇನೆ ರುಬ್ಕೋತೀನಿ ನಾನು. ಕಾಳು ಸ್ವಲ್ಪ ಹಾಕಿ ನುಣ್ಣಗೆ ರುಬ್ಕೊಂಡು ಹಾಕ್ತೀನಿ, ಸ್ವಲ್ಪ ಮಸಾಲೆ ಅದು ಹಾಕೊಂಡು ಕೇಸಿಂದ. ನೋಡ್ರಿ ಇಲ್ಲಿ ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿನಿ. ಜೀರಿಗೆ ಸಾಸಿವೆ ಹಾಕೋತೀನಿ, ಸ್ವಲ್ಪ ಜಜ್ಜಿಟ್ಟಿರ್ತಕ್ಕಂಥ ಬೆಳ್ಳುಳ್ಳಿ, ಯಾರು ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ನನಗೆ. ಹೊಸದಾಗಿ ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈರುಳ್ಳಿ, ಕರಿಬೇವು, ಇದು ಹುರುಳಿ ಕಾಳು ರೀ ಭಾಳ ಚಲೋ ರೀ ಹೆಲ್ತಿಗೆ. ಎಲ್ಲ ತರಕಾರಿ ತಿನ್ನೋದಕ್ಕಿಂತ ಇದು ಕಾಳುಗಳನ್ನು ಮಾಡ್ಕೊಂಡು ತಿನ್ನೋದು ಭಾಳ ಚಲೋ ನೋಡ್ರಿ. ಕೈ ಕಾಲು ಗಟ್ಟಿ ಇರ್ತಾವೆ. ಈಗ ಕುದುರೆಗೆ ಹುರುಳಿ ಕಾಳು ಹಾಕಿ ತಿನ್ನಿಸ್ತಿದ್ರಂತ್ರಿ ಮೊದಲು. ಬಾಯಿ ಚಿಕ್ಕತ್ತಿರ್ತಿತ್ತು, ಅವಾಗ ಬಾಯಿ ಚಿಕ್ಕ ಹಾಕಿ ಅದ್ರೊಳಗೆ ಹುರುಳಿ ಕಾಳನ್ನು ಕಟ್ಟಿ ಬಿಡ್ತಿದ್ರಂತ್ರಿ. ತಾನ ಮೆಲ್ಕೋತ ಇರ್ತಿರ್ತವ ಕುದುರೆ ಎಷ್ಟು ಗಟ್ಟಿ ಇರ್ತಾವ ಗೊತ್ತಿಲ್ಲರಿ, ಓಡ್ತಾವೆ. ಹಂಗೆ ಮನುಷ್ಯರಿಗೂ ಭಾಳ ಹೆಲ್ತಿಗೆ ಭಾಳ ಚಲೋ ರೀ ಇದು ಹುರುಳಿ ಕಾಳು. ಈಗ ಸರಿಯಾಗಿ ತಿಂಗಳ ಪಿರಿಯಡ್ ಯಾರಿಗೆ ಆಗ್ತಿರಂಗಿಲ್ಲ, ಇದನ್ನ ಒಂದು ಗ್ಲಾಸ್ ಕುಡಿಬೇಕು. ಸೊಂಟ ಕೈ ಕಾಲು ಗಟ್ಟಿ ಆಗ್ತಾವ್ರಿ ಇದಕ್ಕೆ. ಮತ್ತು ಮಂತ್ಲಿ ಪೀರಿಯಡ್ ಏನಿರ್ತದೆ ಅದು ಸರಾಗವಾಗಿ ಆಗ್ತೈತಿ, ಸರಳಾಗಿ. ಭಾಳ ಚಲೋ ನೋಡ್ರಿ ಇದು. ಮುಟ್ಟು ನಿಲ್ಲೋವಾಗೂ ಚಲೋ, ಈಗ ಮಿಡಲ್ ವಯಸ್ಸಿನವ್ರಿಗೂ ಚಲೋ ರೀ, ಸಣ್ಣವ್ರಿಗೂ ಚಲೋ. ಹುರುಳಿ ಕಟ್ಟಿಂದು ಕಾಳಿಂದು ಕಟ್ಟು ಕುಡಿಬೇಕ್ರಿ, ಕುದಿಸಿ ಕಟ್ಟು, ಸ್ವಲ್ಪ ಉಪ್ಪು ಜೀರಿಗೆ ಹಾಕ್ಕೊಂಡು. ಬೆಸ್ಟ್ ನೋಡ್ರಿ ಅದು. ನಾನಂತೂ ಮಾಡೀನಿ, ನನ್ನ ಮೇಲೆ ನಾನೇ ಪ್ರಯೋಗ ಮಾಡ್ಕೊಂಡಿದ್ದೆ. ನಮ್ಮ ಅಜ್ಜಿ ಅಮ್ಮ ಹೇಳ್ತಿದ್ರು, ನಮ್ಮ ತಾಯಿಯವ್ರದ್ದು ಹೇಳ್ತಿದ್ರು, ಅಲ್ಲಿ ಹುರುಳಿ ಕಾಳು ಕಟ್ಟು ಕುಡಿ ಅಂಥೇಳಿ. ನನಗೆ ಸ್ವಲ್ಪ ಮಂತ್ಲಿ ಪೀರಿಯಡ್ ತೊಂದರೆ ಆದಾಗ ಹೇಳ್ತಿದ್ರಿ. ಅದನ್ನ ನಾ ಮಾಡಿ ಪ್ರಯೋಗ ಮಾಡ್ಕೊಂಡಿನಿ ನನ್ನ ಮ್ಯಾಲೆ. ನೋಡಿರಿ ಈರುಳ್ಳಿ ಎಲ್ಲ ಮೆತ್ತಗಾಯಿತು. ಈ ಹುರುಳಿ ಕಾಳಿಂದ ಇನ್ನೊಂದು ಪದಾರ್ಥ ಮಾಡ್ತಾರೆ, ಏನಪ್ಪ ಅಂತಂದರೆ ಒಣ ಕಾಳನ್ನ ಹುರಿದ್ಬಿಟ್ಟು ಪೌಡ್ರ್ ಮಾಡ್ಕೊತಾರೆ ರೀ. ಹಿಟ್ಟು ಮಾಡಿಸ್ಕೊಳ್ಳೋದು, ಹಿಟ್ಟು ಮಾಡಿಸ್ಕೊಂಡು ಅದನ್ನು ಬೆಲ್ಲದಲ್ಲೇ ಆದರೂ ಮಾಡ್ಕೋಬೋದು, ಇಲ್ಲ ಉಪ್ಪು ಜೀರಿಗೆ ಹಾಕ್ಕೊಂಡು ಮಾಡ್ಕೋಬೋದು. ಬೆಳಗ್ಗೆ ಈ ಚಳಿಗಾಲ ದಿನಕ್ಕೆ ಕುಡಿದ್ರೆ ಭಾಳ ಬೆಸ್ಟ್ ರೀ ಅದು. ಸಣ್ಣ ಮಕ್ಕಳಿಗೆ, ನೆಗಡಿ ಇರೋವ್ರಿಗೆ, ವಯಸ್ಸಾದವ್ರಿಗೆ, ಎಲ್ಲರಿಗೂ, ಎಲ್ಲ ಏಜ್ನವ್ರಿಗೂ ಚಲೋ ರೀ. ನಮ್ಮ ಹಿರಿಯರೆಲ್ಲ ಹುರುಳಿ ಕಾಳನ್ನು ಭಾಳ ಬಳಸ್ತಿದ್ರು, ಮನ್ಯಾಗ ಬೆಳೀತಿದ್ರು ನೋಡ್ರಿ. ಅವಾಗ ಮಡಿಕೆ ಕಾಳು, ಹುರುಳಿ ಕಾಳು, ಹೆಸರು ಕಾಳು, ದಿನಕ್ಕೆ ಒಂದು ಥರ ಕಾಳು ಮಾಡಿದ್ರು ತಿಂಗಳು ಪೂರ್ತಿ ಕಾಳನ್ನು ತಿನ್ಬೋದು. ಅಷ್ಟು ಥರ ಕಾಳು ಅದಾವ್ರಿ. ಕಾಳನ್ನೇ ಉಣ್ಬೇಕು. ಯಾಕಂತಂದ್ರೆ ಈಗಿನ ಕಾಯಿಪಲ್ಯದ ಏನೂ ಇರಂಗಿಲ್ಲ ರೀ ತರಕಾರಿ ಒಳಗೆ. ಈಗ ರಾತ್ರಿ ಒಂದಿಷ್ಟು ಸೌತೆಕಾಯಿ ಇರ್ತದತ್ತೆ, ಬೆಳಗ್ಗೆ ನೋಡ್ಗಿನ ಇಷ್ಟು ಉದ್ದ ಆಗುವಂಗೇನೋ ಇಂಜೆಕ್ಷನ್ ಮಾಡ್ತಾರತ್ರಿ ಅದು ಬೇರಿಗೆ, ಹೀರಿಕಾಯಿಗೆ, ಸೌತೆಕಾಯಿಗೆ. ಬಾಳೆಹಣ್ಣಂತೂ 2 ದಿನದಾಗ ಕಪ್ಪು ಹೊಡಿತಾವೆ. ನೀವು ನೋಡಿರ್ಬೇಕಾರೆ ಪರೀಕ್ಷೆ ಮಾಡಿರಿ, ಏನು ಹಾಕಿರ್ತಾರೋ ಏನೋ ಗೊತ್ತೇ ಆಗಂಗಿಲ್ಲ. ತರೋದು, ದುಡ್ಡು ಕೊಟ್ಟು ತರೋದು, ಆ ರೀತಿ ಇರೋದನ್ನು ತಿನ್ನೋ ಬದಲಿ ಈ ಥರ ಕಾಳುಗಳನ್ನು ದಿನಕ್ಕೆ ಒಂದು ಥರ ಕಾಳುಗಳನ್ನು ತಿಂದ್ರೆ ಭಾಳ ಬೆಸ್ಟ್ ನೋಡ್ರಿ. ಹೆಲ್ತನೂ ಚಲೋ ಇರ್ತದೆ ನೋಡ್ರಿ. ನಾನು ಕಾಳುಗಳನ್ನು ಇದಕ್ಕೆ ಹಾಕೊಂಡ್ಬಿಡ್ತೀನಿ. ಅಂತ ನಾನು ಸ್ವಲ್ಪ ಖಾರ ಹಾಕೋತೀನಿ. ಇದು ಹುಣಸೆ ಹಣ್ಣು ಹಿಂಡ್ಕೊಂಡ್ಬಿಡ್ತೀನಿ. ಮತ್ತು ಈ ಮಸಾಲೆನೆಲ್ಲ ಹಾಕೊಂಡ್ಬಿಡ್ತೀನಿ. ಕೊಬ್ಬರಿ ಹಾಕಿ ರುಬ್ಬಿದ್ನೆಲ್ಲ, ಕೊಬ್ಬರಿ ಸ್ವಲ್ಪ ಕಾಳು. ಇದು ಮುದ್ದಿಗೆ, ರೊಟ್ಟಿಗೆ, ಅನ್ನಕ್ಕೆ ಎಲ್ಲದಕ್ಕೂ ಬೆಸ್ಟ್ ನೋಡ್ರಿ. ಇದು ಕುದೀಲಿ ರೀ ಸ್ವಲ್ಪ. ಖಾರ ಹುಳಿ ಹಾಕ್ಕೊಂಡೆ, ಈಗ ಉಪ್ಪು ಹಾಕೊಳ್ತಾ ಇದ್ದೀನಿ ಸ್ವಲ್ಪ.
ಸ್ವಲ್ಪ ಬೆಲ್ಲ ಹಾಕೋತೀನಿ. ಇದು ಕುದಿಬೇಕು. ನೋಡ್ರಿ ಕುದೀತಿದೀಗ. ಯಾವ ಸಾರಿನ ಮುಂದೂ ಈ ಸಾರು ತೆಗೆದು ಹಾಕಂಗಿಲ್ಲ ನೋಡ್ರಿ. ಸೊಪ್ಪು ಸಾರು ಇರಲಿ, ಬೇಳೆ ಸಾರು ಇರಲಿ, ಇದು ಬೆಸ್ಟ್ ಅಂದ್ರೆ ಬೆಸ್ಟ್ ಅಂದ್ರೆ ಸಾರು ನೋಡ್ರಿ. ಇದು ಭಾಳ ಬೆಸ್ಟ್ ರೀ ಇದು ಸಾಂಬಾರು. ಹುರುಳಿಕಾಳು, ಮೊಳಕೆ ಕಟ್ಟಿದ ಹುರುಳಿಕಾಳಿನ ಸಾಂಬಾರು ನೋಡ್ರಿ. ಯಾರೆಲ್ಲ ನನ್ನ ಚಾನಲ್ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಥ್ಯಾಂಕ್ ಫಾರ್ ವಾಚಿಂಗ್.